ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 1ನೇ ತರಗತಿಯ ಮುದ್ದು ಮಕ್ಕಳೇ, ಪುಟಾಣಿಗಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುಟಾಣಿಗಳೇ, ನಾವು ಕಳೆದ ದಿನ ತರಗತಿಯಲ್ಲಿ 1ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರತಕ್ಕಂತಹ ಭಾಗ 2ರಲ್ಲಿ ಇರ್ತಕ್ಕಂತಹ ಪಾಠ ಚಂದಿರನೇತಕ್ಕೆ ಓಡುವ ನಮ್ಮ ಈ ಪದ್ಯವನ್ನು ರಾಗವಾಗಿ ಹಾಡಿದ್ವಿ. ನೀವು ಕೂಡ ನನ್ನ ಜೊತೆಗೆ ರಾಗಬದ್ಧವಾಗಿ ಹಾಡನ್ನು ಹಾಡಿದ್ರಿ. ಪದ್ಯದ ಸಾರಾಂಶವನ್ನು ನಾವು ಕಳೆದ ದಿನ ತರಗತಿಯಲ್ಲಿ ನೋಡಿದ್ವಿ. ಮಗು ಕೇಳುವಂತಹ ಪ್ರಶ್ನೆಗೆ ತಾಯಿ ಯಾವ ರೀತಿಯಾಗಿ ಉತ್ತರವನ್ನು ಕೊಟ್ಟಳು ಎಂಬುದನ್ನು ನಾವು ನೋಡಿದ್ವಿ. ಅದಾದಮೇಲೆ ಕೆಲವೊಂದು ಪದಗಳನ್ನು ಕೊಟ್ಟಿದ್ದರು. ಆ ಪದಗಳನ್ನು ನಾನು ಓದಿದ ಹಾಗೆ ನೀವು ಕೂಡ ಓದಿದ್ರಿ, ಹೌದಲ್ವಾ? ನಿಮ್ಮೆಲ್ಲರಿಗೂ ನಿನ್ನೆಯ ದಿನ ತರಗತಿ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೀನಿ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವೇನು ಮಾಡೋಣ, ಈ ಪಾಠದ ಅಂದರೆ ಈ ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಏನು ಮಾಡೋಣ, ಚಂದಿರನೇತಕ್ಕೆ ಓಡುವ ನಮ್ಮ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ನೋಡೋಣ. ಬನ್ನಿ. ತರಗತಿ 1ನೇ ತರಗತಿ, ವಿಷಯ ಕನ್ನಡ. ಪಾಠದ ಹೆಸರು ಚಂದಿರನೇತಕ್ಕೆ ಓಡುವ ನಮ್ಮ. ಅಭ್ಯಾಸ. ಪದ್ಯದ ಸಾಲುಗಳಲ್ಲಿ ಬಿಟ್ಟಿರುವ ಪದವನ್ನು ಮಕ್ಕಳಿಂದ ಹೇಳಿಸಿ. ನೋಡಿ, ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ಅದಕ್ಕೆ ಮಧ್ಯೆ ಒಂದೊಂದು ಪದವನ್ನು ಬಿಟ್ಟಿದ್ದಾರೆ. ನಾವು ಆ ಪದ್ಯವನ್ನು ಪೂರ್ಣಗೊಳಿಸಿ ಸಂಪೂರ್ಣ ಪಾಠವನ್ನು ಮಾಡಬೇಕು, ಅಂದರೆ ಪ್ರಶ್ನೋತ್ತರಗಳನ್ನು ನೋಡಬೇಕು. ಮೊದಲನೇ ಪ್ರಶ್ನೆ, ಬೆಳ್ಳಿಯ ಮೋಡದ ಡ್ಯಾಶ್ ಕಂಡು ಚಂದಿರ ಬೆದರಿಯನೆ. ಉತ್ತರ ಅಲೆಗಳ, ಅಂದರೆ ಬೆಳ್ಳಿಯ ಮೋಡದ ಅಲೆಗಳ ಕಂಡು ಚಂದಿರ ಬೆದರಿಹನೆ. ಎರಡನೆಯ ಪ್ರಶ್ನೆ, ಅರಳಿಯು ಮುತ್ತಿ ಡ್ಯಾಶ್ ಸುತ್ತಿ ಚಂದ್ರನ ಬಿಗಿಯುವವೇ. ನೋಡಿ, ಉತ್ತರ ಏನು? ಮೈಯನ್ನು. ಅಂದರೆ ಅರಳಿಯು ಮುತ್ತಿ ಮೈಯನ್ನು ಸುತ್ತಿ ಚಂದ್ರನ ಬಿಗಿಯುವವೇ. ಮೂರನೆಯ ಪ್ರಶ್ನೆ, ಮಂಜಿನ ಡ್ಯಾಶ್ ಮೋಡವು ಕರಗಲು ಚಂದಿರ ನಗುತಿಹನು. ಉತ್ತರ ಗಡ್ಡೆಯ. ಮಂಜಿನ ಗಡ್ಡೆಯ ಮೋಡವು ಕರಗಲು ಚಂದಿರ ನಗುತಿಹನು. ನಾಲ್ಕನೆಯ ಪ್ರಶ್ನೆ, ನಾನು ಓಡಲು ತಾನು ಓಡುವ ಡ್ಯಾಶ್ ಚಂದಿರನು. ಉತ್ತರ ಚೆನ್ನಿಗ. ನಾನು ಓಡಲು ತಾನು ಓಡುವ ಚೆನ್ನಿಗ ಚಂದಿರನು. ಮಕ್ಕಳೇ, ಪದ್ಯದ ಒಂದು ಸಾಲನ್ನು ನೀಡಿದೆ. ಮುಂದಿನ ಸಾಲನ್ನು ಮಕ್ಕಳಿಂದ ಹೇಳಿಸಿ. ನೋಡಿ, ಅವರು ಪದ್ಯದ ಕೆಲವೊಂದು ಸಾಲುಗಳನ್ನ ಕೊಟ್ಟಿದ್ದಾರೆ. ಆ ಸಾಲುಗಳನ್ನು ನಾವು ಮುಂದುವರೆದಂಥ ಭಾಗವನ್ನು ಪೂರ್ಣಗೊಳಿಸಬೇಕು. ಮೊದಲನೇದಾಗಿ ಏನಿದೆ ನೋಡಿ, ಚಂದಿರನೇತಕ್ಕೆ ಓಡುವ ನಮ್ಮ ಡ್ಯಾಶ್. ಉತ್ತರ ನೋಡಿ, ಮೋಡಕ್ಕೆ ಹೆದರಿಹನೆ ಅನ್ನುವಂಥದ್ದು ಉತ್ತರ. ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೆ. ಎರಡನೆಯ ಪ್ರಶ್ನೆ, ಹಿಂಜಿದ ಅರಳಿಯು ಗಾಳಿಗೆ ಹಾರಿ ಡ್ಯಾಶ್. ಇಲ್ಲಿ ಉತ್ತರ ಏನು ಬರುತ್ತೆ? ಮೋಡಗಳಾಗಿಹವೆ. ಅಂದರೆ ಹಿಂಜಿದ ಅರಳೆಯು ಗಾಳಿಗೆ ಹಾರಿ ಮೋಡಗಳಾಗಿಹವೆ. ಮೂರನೆಯದಾಗಿ ನೋಡಿ, ಕರಗಿದ ಮೋಡನು ಸೆರೆಯನ್ನು ಹರಿಯುತ್ತ ಡ್ಯಾಶ್. ಉತ್ತರ ಬಾನಲಿ ತೇಲುವನು. ಅಂದರೆ ಕರಗಿದ ಮೋಡದ ಸೆರೆಯನ್ನು ಹರಿಯುತ್ತ ಬಾನಲಿ ತೇಲುವನು. ಈ ಪದ್ಯದಲ್ಲಿ ಬಳಕೆಯಾಗಿರುವ ಕೆಲವು ಪದಗಳನ್ನು ನೀಡಲಾಗಿದೆ. ಈ ಪದಗಳನ್ನು ಓದಿ ಮಕ್ಕಳಿಂದ ಹೇಳಿಸಿ. ನೋಡಿ ಮಕ್ಕಳೇ, ಈ ಪದ್ಯ ಏನಿದೆ ಅಲ್ವಾ, ಚಂದಿರನೇತಕ್ಕೆ ಓಡುವ ನಮ್ಮ, ಈ ಪದ್ಯದಲ್ಲಿ ಕೆಲವೊಂದು ಪದಗಳನ್ನ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಆ ಪದಗಳನ್ನ ಓದ್ತಾ ಹೋಗಬೇಕು. ನಾನು ಮೊದಲೇದಾಗಿ ಓದ್ತೀನಿ, ಅದಾದಮೇಲೆ ನೀವು ನಾನು ಹೇಳಿದಾಗಿ ಓದಿ. ಚಂದಿರ, ಮೋಡ, ಅಲೆ, ಅರಳೆ, ಗಾಳಿ, ನಗು, ಹರಿ, ಭಾನು, ಗೆಳೆಯ, ನಾನು, ಓಡು, ಮನೆ, ಬೆಳಕು, ಮನ, ಬೆಳಗು. ಹೌದಾ? ಬನ್ನಿ, ಈ ಚಿತ್ರಗಳನ್ನು ತೋರಿಸಿ ಅವು ಏನೇನು ಎಂಬುದನ್ನು ಮಕ್ಕಳನ್ನು ಪ್ರಶ್ನಿಸಿ ಉತ್ತರ ಪಡೆಯಿರಿ. ನೋಡಿ, ಕೆಲವೊಂದು ಚಿತ್ರಗಳನ್ನ ಕೊಟ್ಟಿದ್ದಾರೆ. ಆ ಚಿತ್ರಗಳನ್ನ ನೋಡಿ ನಾವು ಏನು ಮಾಡಬೇಕು, ಅದಕ್ಕೆ ಉತ್ತರವನ್ನು ಕಂಡು ಹಿಡಿಯಬೇಕು. ಯಾವ ಚಿತ್ರಗಳು? ಬನ್ನಿ ನೋಡೋಣ. ಮಕ್ಕಳೇ, ನೋಡಿ, ಇಲ್ಲಿ ನಾನು ನಿಮಗೆ ಮೊದಲನೇ ಚಿತ್ರವನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಚಿತ್ರವನ್ನು ನೋಡಿದ ತಕ್ಷಣ ನಿಮಗೇನು ಅನಿಸುತ್ತೆ? ಇದು ದೊಡ್ಡದಾಗಿದೆ, ದೊಡ್ಡ ಕಿವಿಗಳನ್ನ ಹೊಂದಿದೆ, ತನ್ನ ಸೊಂಡಿಲುಗಳನ್ನ ಹೊಂದಿದೆ, ತನ್ನ
ಚಿಕ್ಕದಾಗಿರುವಂಥ ಬಾಲು, ಕಾಲು ದಪ್ಪದಾಗಿರುವಂತಹ ಕಾಲು, ಉದ್ದವಾದಂಥ ಸೊಂಡಿಲು, ಅಂತಹ ದೃಢವಾದಂತಹ ದೇಹದಲ್ಲಿ, ದೊಡ್ಡ ಗಾತ್ರದ ದೇಹದಲ್ಲಿ ಚಿಕ್ಕದಾಗಿರುವಂತಹ ಕಣ್ಣುಗಳು. ಇದು ನೋಡಿದ ತಕ್ಷಣ ಏನು ಅನಿಸುತ್ತೆ? ಇದು ಆನೆ. ಮಕ್ಕಳೇ, ಏನಿದು? ಆನೆ. ನೋಡಿ, ಎರಡನೇ ಚಿತ್ರ ನೋಡಿದ ತಕ್ಷಣ ಮೈ ತುಂಬ ಕೂದಲುಗಳು, ಚಿಕ್ಕದಾಗಿರುವಂತಹ ಕಣ್ಣುಗಳು, ಅಲ್ಲೇ ಬಾಯಿ, ತನ್ನ ಕಾಲು ಬೆರಳುಗಳು, ತನ್ನ ಕೂದಲಿನಿಂದ ಎಲ್ಲರನ್ನ ಆಕರ್ಷಣೆಯನ್ನು ಮಾಡತ್ತೆ. ಇದನ್ನು ನಾವು ವಿಶೇಷವಾಗಿ ಯಾವಾಗ ನೋಡ್ತಿರ್ತೀವಿ ಹೇಳಿ ನೋಡೋಣ? ರಜಾ ದಿನಗಳಲ್ಲಿ ನಾವು ಅಜ್ಜಿ ಊರುಗಳಿಗೆ ಹೋಗಿರ್ತೀವಲ್ವಾ, ಅಂಥ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಈ ಪ್ರಾಣಿಯನ್ನು ತೆಗೆದುಕೊಂಡು ಬರ್ತಾಯಿದ್ರು ಮೊದಲಿನ ಕಾಲದಲ್ಲೆಲ್ಲ. ಹೌದಾ? ನೀವು ನೋಡಿರ್ಬೋದು. ಇದಕ್ಕೆ ಕರಡಿ ಆಡಿಸೋರು ಬಂದಿದ್ದಾರೆ ಅಂತೆಲ್ಲ ಹೇಳ್ತಿರ್ತಾರಲ್ವಾ. ಇದು ಈ ಪ್ರಾಣಿ ಹೆಸರೇನು? ಕರಡಿ. ನೋಡಿ, ಮೂರನೇದು ನೋಡಿದ ತಕ್ಷಣ ನಿಮಗೆ ಇದರಲ್ಲಿ 1, 2 ಅಂತ ಇದೆ. 1ರಿಂದ 12ವರೆಗೆ ಸಂಖ್ಯೆಗಳಿವೆ. 2 ಮುಳ್ಳುಗಳನ್ನು ಒಳಗೊಂಡಿದೆ. ಮನೆಯಲ್ಲಿ ಅಪ್ಪ ಅಮ್ಮ ಇವಾಗ ಟೈಮ್ ಎಷ್ಟಾಯಿತು ನೋಡ್ಬರೋ ಪುಟಾಣಿ ಕೇಳು ಅಂತ ಹೇಳಿ ಎಲ್ಲ ಹೇಳೋದನ್ನು ನೀವು ಕೇಳಿರ್ತೀರ. ಅಪ್ಪ ಅಮ್ಮ ಅಜ್ಜ ಅಜ್ಜಿ ಯಾರಾದರೂ ಆಗಿರ್ಬೋದು. ಹೀಗಾಗಿ ಇದರ ಹೆಸರು ಗಡಿಯಾರ. ಇಂಗ್ಲೀಷ್ನಲ್ಲಿ ಇದಕ್ಕೆ ಏನಂತ ಕರಿತೀವಿ? ಟೈಮ್ ಅಂಥೇಳಿ ಕರಿತೀವಿ. ವೇಳೆ, ಕ್ಲಾಕ್ ಅಂಥೇಳಿ ನಾವು ಕರಿತೀವಿ. ಅಂದರೆ ಇದು ನಮ್ಮ ಪ್ರತಿದಿನದ ಸಮಯವನ್ನು ತೋರಿಸ್ತದೆ. ಹೌದಲ್ವಾ? ಇದಕ್ಕೆ ಹೆಸರೇನು? ಗಡಿಯಾರ. ನೋಡಿ, ಈ 4ನೇ ಚಿತ್ರವನ್ನು ನೋಡಿದ ತಕ್ಷಣ ನಿಮಗೆ ಏನಂತ ಅನಿಸುತ್ತೆ? ಈ ಪ್ರಾಣಿಯನ್ನು ನಾವೆಲ್ಲೋ ನೋಡಿದ್ದೀವಲ್ವಾ ಅಂತ ಅನಿಸುತ್ತಲ್ವಾ? ಹಾಗಿದ್ರೆ ಈ ಪ್ರಾಣಿ ನೀವು ಎಲ್ಲಿ ನೋಡುತ್ತೀರಾ? ಪ್ರತಿದಿನ ನಮ್ಮ ಮನೆಯಲ್ಲಿ ನಾವು ನೋಡಿರ್ತೀವಿ. ಇದರ ಹೆಸರು ಆಕಳು, ಗೋಮಾತೆ. ನೋಡಿ, ಈ ಚಿತ್ರವನ್ನು ನೋಡಿದ ತಕ್ಷಣ ನಿಮಗೆ ಏನೆಲ್ಲ ಅನ್ನಿಸ್ತು? ಇದನ್ನು ನಾವು ನೋಡಿದ್ದೀವಲ್ಲ, ಪ್ರತಿದಿನ ನಮ್ಮಪ್ಪ ಹೊಲಕ್ಕೆ ತೆಗೆದುಕೊಂಡು ಹೋಗ್ತಿರ್ತಾನೆ. ನಾನು ಕೂಡ ಹೊಲಕ್ಕೆ ಹೋಗಬೇಕಾದ್ರೆ ಅಪ್ಪನ ಜೊತೆ ಇದೆಲ್ಲ ಕುಳಿತುಕೊಂಡು ಹೋಗ್ತೀನಿ. ಗೊತ್ತಾಯ್ತಲ್ವ ಎಲ್ರಿಗೂ? ಇದರ ಹೆಸರೇನು? ಚಕ್ಕಡಿ. ಇದರಲ್ಲಿ ನಾವು ಹೊಲದಿಂದ ಮನೆಯಿಂದ ಹೊಲಕ್ಕೆ ಹೋಗಬೇಕಾದ್ರೆ ಜಮೀನು ಅಥವಾ ಹೊಲಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನಾಗಿರ್ಬೋದು, ಅಥವಾ ನಮಗೆ ಸಂಬಂಧಪಟ್ಟ ವಸ್ತುಗಳನ್ನ, ಊಟ ಆಗಿರ್ಬೋದು, ನೀರಾಗಿರ್ಬೋದು, ಏನಾದರೂ ತೆಗೆದುಕೊಂಡು ಹೋಗಲಿಕ್ಕೆ ಬಳಸುವಂತಹ ಗಾಡಿ. ಹೌದಾ? ಚಕ್ಕಡಿ ಅಂತ ಕರಿತೀವಿ. ನೋಡಿ, ಇದು ನೋಡಿದ ತಕ್ಷಣ ನಿಮಗೆಲ್ಲ ಅನಿಸುತ್ತೆ? ನೀವು ಎಲ್ಲಿ ನೋಡಿರ್ತೀರಾ? ನಿಮ್ಮ ಊರಲ್ಲಿ ಜಾತ್ರೆ ನಡೆಯುವಂಥ ಸಂದರ್ಭದಲ್ಲಿ ತೇರನ್ನು ಎಳಿತಿರ್ತಾರೆ. ಊರಿನ ಜನರೆಲ್ಲರೂ ಕೂಡಿಕೊಂಡು ನೀವು ಕೂಡ ನಾನು ತೇರು ಎಳಿತೀನಿ ಅಂಥೇಳಿ ನೀವು ಕೂಡ ಹೋಗಿರ್ತೀರಿ. ನೋಡಿ, ಇದರ ಹೆಸರೇನು? ತೇರು. ನಿಮ್ಮ ಊರಲ್ಲಿ ಜಾತ್ರೆ ಆದರೆ ನಮ್ಮನ್ನು ಕರಿತೀರಲ್ವ ಪ್ರಾಣಿಗಳೇ? ಸರಿ, ನಾನು ಕೂಡ ನಿಮ್ಮ ಜೊತೆ ಜಾತ್ರೆಗೆ ಬರ್ತೀನಿ. ಮಕ್ಕಳೇ, ಹೋಗೋದು ಇನ್ನೊಂದು ಸಲ ಉತ್ತರವನ್ನು ನೋಡೋಣ. ಆನೆ, ಕರಡಿ, ಗಡಿಯಾರ, ಆಕಳು, ಚಕ್ಕಡಿ, ತೇರು. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಚಂದಿರನೈತಕ್ಕೆ ಓಡುವ ನಮ್ಮ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನೆಲ್ಲವನ್ನು ಅಧ್ಯಯನ ಮಾಡಿದ್ವಿ. ನಾಳೆ ದಿನ ತರಗತಿಯಲ್ಲಿ ಮತ್ತೊಂದು ಅದ್ಭುತವಾದ ಪಾಠದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಎಲ್ಲರಿಗೂ ನಮಸ್ಕಾರ.